ಎಲ್ಬಿ ರಸ್ತೆಯಲ್ಲಿರುವಂತಹ ಮಾರ್ನಿಸ್ ಕಾಲೇಜಿನ ಕಟ್ಟಡ ಕಾಮಗಾರಿ ವೇಳೆ ಕಾರ್ಮಿಕರ ಮೇಲೆ ಕಟ್ಟಡ ಕುಸಿದು ಕೆಳಗೆ ಸಿಲುಕಿರುವಂತಹ ಘಟನೆ ನಡೆದಿದೆ. ನಾವೀಗ ಅದೇ ಸ್ಥಳದಲ್ಲಿದ್ದೇವೆ. ನೀವು ನೋಡ್ತಾ ಇರಬಹುದು, ಮೈಸೂರಿನ ಮಾರ್ನಿಸ್ ಕಾಲೇಜ್ ಏನಿದೆ JLB ರಸ್ತೆಯಲ್ಲಿದೆ. ಈ ಹಿಂದೆ ಇಲ್ಲಿ ಕಟ್ಟಡ ಕುಸಿತ ಆಗಿತ್ತು. ಈ ಕಾರಣಕ್ಕಾಗಿ ಅಲ್ಲಿ ಯಾವುದೇ ರೀತಿಯಾದಂತಹ ಚಟುವಟಿಕೆಗಳನ್ನು ಮಾಡ್ತಾ ಇರಲಿಲ್ಲ. ಆದರೆ ಅಲ್ಲಿದ್ದಂತಹದಂದ್ರೆ ಆ ಕಾಮಗಾರಿ ಆರಂಭ ಆಗುವ ಮುನ್ನ ಅಲ್ಲಿದ್ದಂತಹ ಕೆಲ ವಸ್ತುಗಳನ್ನು ಅಲ್ಲಿಂದ ತೆಗೆಯುವಂತಹ ಕೆಲಸ ಆಗ್ತಾ ಇತ್ತು. ಹೀಗಾಗಿ ಮೈಸೂರಿನ ಗೌಸಿಯಾ ನಗರದಿಂದ 5ಕ್ಕೂ ಹೆಚ್ಚು ಕಾರ್ಮಿಕರು ಈ ಕಟ್ಟಡದಲ್ಲಿದ್ದಂತಹ ಆ ಕಿಟಕಿಗಳನ್ನು ತೆಗೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಈ ಸಂದರ್ಭದಲ್ಲಿ ಆ ಕಿಟಕಿಯನ್ನು ತೆಗೆಯುವಂತಹ ಸಂದರ್ಭದಲ್ಲಿ ಏಕಾಏಕಿ ಅಲ್ಲಿದ್ದಂತಹ ಕಟ್ಟಡ ಕುಸಿದು ಬಿದ್ದಿದೆ. ಯಾಕಂದರೆ ಆ ಕಟ್ಟಡ ಈಗಾಗಲೇ ಶಿಥಿಲಗೊಂಡಿತ್ತು. ಆ ಕಾರಣಕ್ಕಾಗಿ ಆ ಕಾರ್ಮಿಕನ ಮೇಲೆ ಅದು ಕುಸಿದು ಬಿದ್ದಿದೆ. ಅಲ್ಲಿ ಏನು 4 ಕೆಲಸ ಮಾಡ್ತಾ ಇದ್ರು, 3 ಅಲ್ಲಿಂದ ತಪ್ಪಿಸ್ಕೊಂಡು ಆಚೆ ಬಂದಿದ್ದಾರೆ. ಆದರೆ ಒಬ್ಬ ಕಾರ್ಮಿಕ ಸದ್ದಾಮ್ ಅಂತೇಳಿ 31 ವರ್ಷದ ಯುವಕ, ಆತ ಈ ಕಟ್ಟಡದ ಕೆಳಭಾಗದಲ್ಲಿ ಸಿಲುಕೊಂಡಿದ್ದಾನೆ. ಸೊ ಹೀಗಾಗಿ ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಈಗ ಸ್ಥಳಕ್ಕೆ ಆಗಮಿಸಿ ಆ ಏನು ಕುಸಿದು ಬಿದ್ದಿರುವಂತಹ ಕಟ್ಟಡ ಏನಿದೆ ಅದನ್ನು ತೆರವುಗೊಳಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ಇಲ್ಲಿನ ಸ್ಥಿತಿಯನ್ನು ನೋಡಿದ್ರೆ ಸಾಕಷ್ಟು ಭಯಾನಕವಾಗಿದೆ. ಯಾಕಂದರೆ ಈ ಹಿಂದೆ ಸಹ ಮಾರ್ನಿಸ್ ಕಾಲೇಜಿನ ಕಟ್ಟಡ ಕುಸಿದು ಬಿದ್ದಿತ್ತು. ಆ ಸಂದರ್ಭದಲ್ಲಿಯೂ ಸಹ ಸುರಕ್ಷತೆಯ ದೃಷ್ಟಿಯಿಂದ ಈ ಒಂದು ಭಾಗವನ್ನು ಯಾವುದೇ ರೀತಿಯಾದಂತಹ ಕೆಲಸವಾಗಲಿ ಅಥವಾ ಯಾವುದೇ ರೀತಿಯಾದಂತಹ ಅಲ್ಲಿ ಚಟುವಟಿಕೆಗಳನ್ನಾಗಲಿ ಮಾಡೋದಕ್ಕೆ ಬ್ರೇಕನ್ನು ಹಾಕಿದ್ರು. ಮತ್ತು ಈ ಕಟ್ಟಡ ಕಾಮಗಾರಿ ಮಾಡಲಿಕ್ಕೆ ಸರ್ಕಾರ ಸಹ ಒಂದು ಅನುಮತಿಯನ್ನು ನೀಡಿತ್ತು ಮತ್ತು ಸಾಕಷ್ಟು ಅನುದಾನವನ್ನು ನೀಡಿತ್ತು. ಹೀಗಾಗಿ ಈ ಕಟ್ಟಡ ಕಾಮಗಾರಿ ಮಾಡುವ ಮುನ್ನ ಅಲ್ಲಿದ್ದಂತಹ ಅಂದರೆ ಕಿಟಕಿಗಳಿರ್ಬೋದು ಮತ್ತು ಇಲ್ಲಿ ನೀವು ನೋಡ್ತಾ ಇದ್ದೀರಾ ಆ ಸರಳುಗಳಿರ್ಬೋದು, ಇವುಗಳೆಲ್ಲವನ್ನು ಸಹ ತೆರವುಗೊಳಿಸಬೇಕಾಗಿತ್ತು. ಅದೇ ಒಂದು ಕೆಲಸವನ್ನು ಕಾರ್ಮಿಕರು ಇವತ್ತು ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಈ ಒಂದು ಅವಘಡ ಸಂಭವಿಸಿದೆ. ಹೀಗಾಗಿ ಇಲ್ಲಿ ಆ ಕಟ್ಟಡದ ಕೆಳಗೆ ಸಿಲುಕಿರುವಂಥ ರಕ್ಷಣೆಗಾಗಿ ಈಗ ಅಗ್ನಿಶಾಮಕ ದಳದವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಸ್ಥಳಕ್ಕೆ ಚಾಮರಾಜ ಕ್ಷೇತ್ರದ ಶಾಸಕ ಹರೀಶ್ ಗೌಡ ಸಹ ಬಂದಿದ್ದಾರೆ. ಸರ್, ಈ ಹಿಂದೆ ಕಾಮಗಾರಿ ನಡೀಬೇಕಿತ್ತು, ಕಿಟಕಿ ತೆಗೆಯೋ ಸಂದರ್ಭದಲ್ಲಿ ಈ ಒಂದು ಘಟನೆ ಆಗಿದೆ ಅಂತ. ಈಗ ಮೈಸೂರು ನಗರದ ನಮ್ಮ ಮಾರ್ನಿಸ್ ಕಾಲೇಜಲ್ಲಿ ಹೆಚ್ಚು ಕಡಿಮೆ 14,000 ಜನ ವಿದ್ಯಾರ್ಥಿನಿಯರಿದ್ದಾರೆ. ರೂಮ್ಗಳು ಸಾಲ್ತಾ ಇರಲಿಲ್ಲ. 170 ಕೋಟಿ ರೂಪಾಯಿನ ಅನುದಾನವನ್ನು ಸಿದ್ದರಾಮಯ್ಯ ಸಾಹೇಬರು ಕೊಟ್ಟು ಹಾಸ್ಟೆಲ್ಗೆ ಮತ್ತು ಕಾಲೇಜ್ ರೂಮ್ಸ್ಗಳಿಗೆ ಎನ್ಹಾನ್ಸ್ ಮಾಡಿಸ್ಬೇಕು. ಮತ್ತು ಏನು ಹೆರಿಟೇಜ್ ಬಿಲ್ಡಿಂಗ್ ಇದೆ ಅದನ್ನು ರಿನೋವೇಟ್ ಮಾಡಬೇಕು, ಆ ಹೆರಿಟೇಜ್ನ ಸ್ಯಾಂಟಿಟಿನ ಉಳಿಸ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಅದನ್ನೇ ನಾವು ಮಾಡೋಕ್ಕೆ ಹೋಗಿದ್ವಿ. ಈಗ ಅದನ್ನು ಕಿಟಕಿ ತೆಗೆಯೋ ಸಮಯದಲ್ಲಿ ಗೋಡೆನೇ ಕುಸಿದು ಬಂದಿದೆ. ಎಲ್ಲ ಲೇಬರ್ಸ್ಗಳನ್ನು ಹುಷಾರಾಗಿದ್ದಾರೆ, ಒಬ್ಬ ಮಾತ್ರ ಒಳಗಡೆ ಇದ್ದಾರೆ. ಅವ್ರಿಗೂ ದೇವ್ರ ದಯೆಯಿಂದ ಏನೂ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೀವಿ. ಈಗಾಗಲೇ ಫೈರ್ ಬ್ರಿಗೇಡ್ ಅವರು ಮತ್ತು ಪೊಲೀಸ್ನವರು ಎಲ್ಲರೂ ಬಂದು ಎಲ್ಲ ಥರದ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಒಳಗಡೆ ಇರೋನು ಜೀವಂತವಾಗಿ ಬರಲಿ ಅಂತ ಅಂದ್ಬಿಟ್ಟು ದೇವ್ರ ಹತ್ರ ಕೇಳ್ಕೊಂತೀವಿ. ಇದು ಶಾಸಕರ ಮಾತು. ಪ್ರತ್ಯಕ್ಷದರ್ಶಿ ಈಗ ನಮ್ಮ ಜೊತೆಗಿದ್ದಾರೆ. ಸರ್, ಎಷ್ಟು ಜನ ಕೆಲಸ ಮಾಡ್ತಾ ಇದ್ದಾರೆ, ಏನಾಗಿದ್ದು ಅಂತ? 14 ಜನ ಕೆಲಸ ಮಾಡ್ತಿದ್ದು. ಮೆಟೀರಿಯಲ್ ಎಲ್ಲ ಇಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಸಿಮೆಂಟು, ಜಲ್ಲಿ, ಮರಳು ಎಲ್ಲ ಇಲ್ಲಿಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಸಿಮೆಂಟ್ ಎಲ್ಲ ಶಿಫ್ಟ್ ಮಾಡ್ತಾ ಇರಬೇಕಾದ್ರೆ ಬಿಲ್ಡಿಂಗ್ ತಾನಾಗಿ ಬಿದ್ದಿದೆ. ಅದು ಕಿಟಕಿಗಳು ಇತ್ತಲ್ಲ ಮೇಲ್ಗಡೆ, ಅದನ್ನು ನಾವು ಕೆಳಗಡೆ ಇಳಿಸ್ತಾ ಇದ್ದೋ. ಬಿಲ್ಡಿಂಗ್ ಬಿದ್ದಿರೋದಷ್ಟೇ. ಎಲ್ಲ ಓಡ್ ಬಂದ್ಬಿಟ್ಟಿದ್ದೀವಿ. ಒಬ್ಬ ಮಾತ್ರ ಅಲ್ಲಿದೆ. ನಾನು ಸದ್ದಾಮನ್ನ ಹುಡುಗ, ನಮ್ಮ ಗೌಸಿಯಾ ನಗರದ ಹುಡುಗ. ನೆನ್ನೆಯಿಂದ ಮಾಡ್ತಾ ಇದ್ದೀವಿ. ನೆನ್ನೆಯಿಂದ ಇಲ್ಲ ಅಣ್ಣ, ಬಿದ್ದೋಗಿರಲಿಲ್ಲ. ಇದು ಆಕಸ್ಮಿಕವಾಗಿ ಬಿದ್ದೋಗಿರೋದು. ಇದು ಪ್ರತ್ಯಕ್ಷದರ್ಶಿಯ ಮಾತು. ನೀವು ಈಗಲೂ ಸಹ ನೋಡ್ತಾ ಇರ್ಬೋದು. ಸೊ ತ್ವರಿತಗತಿಯಲ್ಲಿ ಆ ಕಾಮಗಾರಿಯನ್ನು ಮತ್ತು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಒಂದು ವೇಳೆ ಎಲ್ಲೋ ಆ ಕಟ್ಟಡದ ಅವಶೇಷಗಳ ಕೆಳಗಡೆ ಆ ಒಂದು ಕಾರ್ಮಿಕ ಸಿಲುಕಿದ್ರೆ ಆತನ ರಕ್ಷಣೆ ಮಾಡಬೇಕು ಅಂತೇಳಿ ಸಾಕಷ್ಟು ಬರದಿಂದ ಏನು ಸ್ಥಳೀಯರು ಕೆಲಸ ಮಾಡ್ತಾ ಇದ್ರು, ಅವರ ಒಂದು ಸಹಾಯವನ್ನು ಸಹ ತೆಗೆದುಕೊಂಡು 20ಕ್ಕೂ ಹೆಚ್ಚು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಈ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಖಂಡಿತವಾಗಿಯೂ ಆ ಕಾರ್ಮಿಕ ಏನಿದ್ದಾನೆ 14 ಜನರಲ್ಲಿ ಒಬ್ಬ ಮಾತ್ರ ಸಿಲುಕೊಂಡಿದ್ದ. ಆತ ಬದುಕಿ ಬರಲಿ ಅಂತೇಳಿ ಎಲ್ಲರೂ ಸಹ ಹಾರೈಸ್ತಾ ಇದ್ದಾರೆ. ಸದ್ಯದ ಪರಿಸ್ಥಿತಿಯನ್ನು ನೋಡಿದ್ರೆ ಖಂಡಿತವಾಗಿಯೂ ಆ ಕಟ್ಟಡ ಏನಿದೆ ಸಂಪೂರ್ಣವಾಗಿ ಆತನ ಮೇಲೆ ಕುಸಿದು ಬಿದ್ದಿದೆ. ಹೀಗಾಗಿ ಎಲ್ಲೋ ಒಂದು ಕಡೆ ಆಶಾಭಾವನೆ ಇದೆ, ಆತ ಬದುಕಿದ್ರೆ ಆತನ ರಕ್ಷಣೆ ಮಾಡಬೇಕು ಅಂತೇಳಿ ತ್ವರಿತಗತಿಯಲ್ಲಿ ಕೆಲಸ ಮಾಡುವಂತ ಮಾಡ್ತಾ ಇದ್ದಾರೆ.